ನಮಸ್ಕಾರ ಎಲ್ರಿಗೂ. ಮೂವ್ ಟು ಟೈಗರ್ ರಿಸರ್ವ್ ಇವತ್ತು. ಇಟ್ಸ್ ಇನ್ ದ ಸದರ್ನ್ ಮೋಸ್ಟ್ ಪಾರ್ಟ್ ಆಫ್ ತಮಿಳ್ನಾಡು. So it's already 9. I had to start by 8 o'clock, 8:30, but it's okay. But ಏನಕ್ಕೆ ಲೇಟ್ ನೈಟ್ ಅಂದರೆ the thing is ಅಲ್ಲಿ the Tiger Reserve opens by 9 a.m. and closes by 3 p.m. ಸೊ ಬೆಂಗಳೂರಿಂದ ಇಟ್ ಶೋಸ್ 14 hours ಟು ಡ್ರೈವ್. ಬೆಳಗ್ಗೆ ಒಂದು 9:30, 10ಗೆಲ್ಲ ಹೋಗಿ ಸೇರ್ಕೊಳ್ಳೋಣ ಅಂತ. ಟೈಗರ್ ರಿಸರ್ವ್ ಬಂದು KMTR ಅಂತ, ಕಲ್ಕಡ್ ಮುದನ್ತುರೈ ಟೈಗರ್ ರಿಸರ್ವ್ ಅಂತಿದೆ ಅದು. ಇಟ್ ಶೇರ್ಸ್ ಬಾರ್ಡರ್ ವಿತ್ ಕೇರಳ ಆ್ಯಂಡ್ ಕನ್ಯಾಕುಮಾರಿ ತಿರುನಲ್ವೇಲಿ ಡಿಸ್ಟ್ರಿಕ್ಟಲ್ಲಿ ಬೀಳುತ್ತದೆ ಆ್ಯಕ್ಚುಲಾಗಿ. ಸೊ ಐ ಆಮ್ ಗೋಯಿಂಗ್ ವಿತ್ ಅ ಫ್ರೆಂಡ್ ನಾವು. Almost in a 2 minutes drive. I'll go to his place, pick him up, and next stop alli meet ಮಾಡ್ತೀನಿ. The next morning. Kalakkad Mudanturai Tiger Reserve. Welcome to India's first sanctuary, Tiger Sanctuary. So this was opened in 1988, is it? First open mandala first is. And second largest in Tamil Nadu.
ದ ಥಿಂಗ್ ಇಸ್ ವಿ ಹ್ಯಾವ್ ರೀಚ್ಡ್ ಹಿಯರ್. ಇಟ್ಸ್ ಟು ಹಾಟ್ ಆ್ಯಂಡ್ ಹ್ಯೂಮಿಡ್. ಮೇಲೆ ಹೋದರೆ ನೆಟ್ವರ್ಕ್ ಸಿಗೋಲ್ಲ. ಸೊ 10 ಕಿಲೋಮೀಟ್ರ್ ಕೆಳಗಡೆ ಬಂದು ಇಂಪಾರ್ಟೆಂಟ್ ಕಾಲ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಮೋರ್ ಓವರ್ ನಮ್ಮ ಬ್ಯಾಡ್ ಲಕ್ಗೆ ಹೋಟೆಲ್ಸ್ ಎಲ್ಲ ಕ್ಲೋಸು. ಮೇಲೆ ಶೆಫ್ ಇವತ್ತು ಯಾವುದೋ ಮದುವೆಗೆ ಹೋಗ್ಯಾರಂತೆ. ಸೊ ಕೆಳಗಡೆ ಈ ಹೋಟ್ಲಿಗೆ ಬಂದು ವೆಜ್ ಮೀಲ್ಸ್ ಮುಗಿಸ್ಬಿಟ್ಟು ತಿರ್ಗಿ ಮೇಲೆ ಇದ್ದೀವಿ. ಸೊ ಸ್ಟೇ ಟ್ಯೂನ್ಡ್. The next day. ಡೇ 2 ಇವತ್ತು. ಮೇಲ್ಗಡೆ ಬ್ರೇಕ್ಫಾಸ್ಟ್ಗೆಲ್ಲ 7 ಗಂಟೆಗೆ ಹೇಳಬೇಕು. ಬಿಟ್ಟರೆ ಟಾಪ್ ಮ್ಯಾಚ್ 3ಕ್ಕೆ ಬರಬೇಕು. 6 to 8 ಕಿಲೋಮೀಟರ್ಸ್ ಆಗುತ್ತೆ ಆಲ್ಮೋಸ್ಟ್. ಬಂದರೆ ಈ ಹೋಟ್ಲಲ್ಲಿ ನೆನ್ನೆ ಊಟ ಮಾಡಿದ ಜಾಗನೇ ನೆನ್ನೆ. ಬ್ರೇಕ್ಫಾಸ್ಟ್ ಲೇಟ್ ಆಗೋಯ್ತು. ಟೈಮ್ ಇವಾಗ 12 ಗಂಟೆ. 11 o'clockಲ್ಲಿ ಕ್ಲೋಸ್ ಅಂತ ಬ್ರೇಕ್ಫಾಸ್ಟು. ಒಂದೇ ಸರಿ ಊಟ ಮುಗಿಸ್ಕೊಂಡು ತಿರ್ಗಾ ಮೇಲೆ ಹೋಗ್ತಾ ಇದ್ದೀವಿ. ಅಷ್ಟೊಂದು ಜಾಗಗಳೇನಿಲ್ಲ. ಅಗಸ್ತ್ಯ ಫಾಲ್ಸ್ ಒಂದಿದೆ. ಆಮೇಲೆ ನೆನೆ ಹೋಗಿದ್ದು ದೇವಸ್ಥಾನ ಒಂದಿದೆ. ದೇವಸ್ಥಾನ ಬೈಕ್ ಬರ್ತಿಲ್ಲ ಹೇಳ್ತೀನಿ. ಸೊ ಅಷ್ಟೇ ಇವತ್ತಿನ ಪ್ಲ್ಯಾನ್ಸು. ನೋಡಬೇಕು, ಸಫಾರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರೆ. ಬಟ್ 6 ಜನ ಮಿನಿಮಮ್ ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇಲ್ಲ ಇಬ್ಬರು ಹೋಗಬೇಕು ಅಂದರೆ ಇಬ್ಬರು ಹೋಗಬೇಕು ಅಂದರೆ 3,000 ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ 3,000 ರೂಪಾಯಿ ಕೊಟ್ಬಿಟ್ಟು ಸಫಾರಿಗೆ ಹೋಗಬೇಕು. ಬಟ್ ಇಲ್ಲೆಲ್ಲ ಕ್ಲೋಸ್ ಜಿಪ್ಸ್, ಓಪನ್ ಜಿಪ್ಸ್ ಇಲ್ಲ. ಮೇಲ್ಗಡೆ ಬಿಟ್ಟು ಬರ್ತಿದೆ ಮಳೆ. ಸೊ ನೋಡಬೇಕು ಏನು ಅಂತ ಮೇಲೆ ಹೋಗ್ತಿರ್ಗ. ಸೊ ಸಿಗ್ತೀನಿ, ತಿರ್ಗ ಅಪ್ಡೇಟ್ಸ್ ಮಾಡ್ತೀನಿ. காரம் The next morning. Time is around 6:30 now. So early in the morning I spotted UP hens.
ಡೇ 3 ಸಫಾರಿ ಅಂತ ಹೋದ್ವಿ, ಬಟ್ ಸಫಾರಿ ಅಂತ ಹೇಳೋಕ್ಕಾಗಲ್ಲ. ಇಟ್ ವಾಸ್ ಆ್ಯಕ್ಚುಲಿ ಟ್ರೈಲ್ ರೈಡ್, ಫಾರೆಸ್ಟ್ ಟ್ರೈಲ್ ರೈಡ್ ಅಂತಲೇ ಹೇಳ್ಬೋದು. ಬಟ್ ಎಸ್, ಸಿಕ್ಕಾಪಟ್ಟೆ ಆಫ್ ರೋಡು, ದೊಡ್ಡ ದೊಡ್ಡ ಕಲ್ಲು ಹಳ್ಳದಿನ, ಮಳೆ ಬೇರೆ ಬರ್ತಿದೆ ಬೆಳಗ್ಗೆಯಿಂದ. ಸೊ ಅಲ್ಲಿ ಮೇಲೆ ಹೋದರೆ ಕರಿಯಾರ್ ಡ್ಯಾಮು, ಮತ್ತು ಡ್ಯಾಮಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಒಂದು 3-4 ಕಿಲೋಮೀಟರ್ಸ್ಗೆ ಬಾಣತೀರ್ಥ ಅಂತ ಒಂದು ಫಾಲ್ಸ್ ಇದೆ. ಪ್ರಾಬ್ಲಿ ಫಾಲ್ಸ್ ನೋಡಿರ್ಬೋದು ಈಗಾಗಲೇ. ವಿಲ್ ಬಿ ಹೆಡಿಂಗ್ ಟು ಬ್ಯಾಂಗ್ಳೂರ್. ಸೊ ಇದ್ರ ಮುಂದೆ ಏನಿಲ್ಲ ತೋರಿಸೋದಕ್ಕೂ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನೆಟ್ವರ್ಕ್ ಚೂರು ಇಲ್ಲ. ಫಸ್ಟ್ ಅಗಸ್ತ್ಯ ಫಾಲ್ಸ್ ಹತ್ರ ಮಾತ್ರ ನೆಟ್ವರ್ಕ್ ಸಿಗುತ್ತೆ. ದಟ್ ಈಸ್ ಫಸ್ಟ್ ಚೆಕ್ ಪೋಸ್ಟು. ಸೆಕೆಂಡ್ ಚೆಕ್ ಪೋಸ್ಟಲ್ಲಿ ಸಿಗೋಲ್ಲ. ಇದು ಥರ್ಡ್ ಚೆಕ್ ಪೋಸ್ಟು. ಇಲ್ಲೇ ಸ್ಟೇ ಇರೋದು ಆ್ಯಕ್ಚುಲಾಗಿ. ಸೊ ಒಂಚೂರು ನೆಟ್ವರ್ಕ್ ಇಲ್ಲ, ಯಾವ ನೆಟ್ವರ್ಕು ಸಿಗೋದು ಇಲ್ಲ ನಿಮಗೆ. ಆ್ಯಸ್ ಆಫ್ ನಾವು ಜಿಯೋ ತೊಗೊಂಬಂದಿದ್ದೀನಿ. BSNL ಇದೆ, ವೊಡಾಫೋನು ಇದೆ, ಬಟ್ ಅದು ನೆಟ್ವರ್ಕ್ ಇಲ್ಲ. ಸೊ ನೀವು ಕಾಲ್ ಮಾಡಬೇಕು ಅಂದರೆ 6 to 7 ಕಿಲೋಮೀಟರ್ಸ್ ಕೆಳಗಡೆ ಹೋಗಿ ಕಾಲ್ ಮಾಡಬೇಕು. ನೇಚರ್ ಲವ್ ಮಾಡ್ತೀನಿ, ಪೀಸು ಸೆರೆನಿಟಿ ಬೇಕು ಅಂದರೆ ದಿಸ್ ಇಸ್ ದ ಪ್ಲೇಸ್ ಟು ಕಮ್. ಆ್ಯಂಡ್ ಟೂ ಮಚ್ ಕಮರ್ಷಿಯಲ್ ಇಲ್ಲ ಇದಿನ್ನು. ಸೊ ಎಸ್, ಗುಡ್ ಪ್ಲೇಸ್ ಟು ವಿಸಿಟ್. ಐ ಗೆಸ್ ದಿಸ್ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಹಿಯರ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.